ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕಮಲ್ ಎಂಬ್ರಾಯ್ಡ್ರಿ ಹೆಂಗೆ ಮಾಡೋದಂತ ತೋರಿಸ್ತಿದ್ದೀನಿ. ಇದಕ್ಕೆ ನಾನು ಫಸ್ಟು ಡಿಸೈನ್ ಹಾಕ್ಕೊಂಡು ಸ್ಟೆಮ್ ಸ್ಟಿಚ್ನ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಸ್ಟೆಮ್ ಸ್ಟಿಚ್ಚು. ಇಲ್ಲಿ ನಾನು ಚೈನ್ ಸ್ಟಿಚ್ ಹಾಕ್ಕೊಂಡಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಸ್ಟೆಮ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬೇಗನೂ ಆಗುತ್ತೆ. ಇಲ್ಲಿ ಗ್ರೀನ್ ಕಲರ್ ಥ್ರೆಡ್ ತೊಗೊಂಡು ಸುಮ್ಮನೆ ನಾನು ಮಾಮೂಲಿ ವೈಟ್ ಕಾರ್ಬನಲ್ಲಿ ಟ್ರೇಸ್ ಹಾಕ್ಕೊಂಡು ವರ್ಕ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ನಿಮಗೆ ಸ್ಯಾರಿ ಬಾರ್ಡರ್ಸ್ಗೆ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನಾನು ಎರಡೂ ಶೇಡೆಡ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಆ ಕಮಲ್ ವರ್ಕ್ ಫ್ಲವರ್ಗೆ ಮತ್ತು ಸ್ಟೆಮ್ಮಿಗೆ ಗ್ರೀನು ಶೇಡ್ ಇದೆ, ವೈಟು ಮತ್ತು ಗ್ರೀನು. ಆ ಫ್ಲವರ್ ಹಾಕೋದು ಶೇಡೆಡ್ ದಾರನೇ ತಗೊಂಡಿದ್ದೀನಿ. ಟರ್ನಿಂಗ್ ಸ್ವಲ್ಪ ಚಿಕ್ಕದಾಗಿ ತೊಗೋಬೇಕು. ದೊಡ್ಡದಾಗಿ ತೊಗೊಂಡ್ರೆ ಕಟ್ಟಿಂಗ್ಸ್ ಥರ ಬರುತ್ತೆ, ಚೆನ್ನಾಗಿ ಕಾಣೋದಿಲ್ಲ. ಈಗ ನಾನು ಎಂಬ್ರಾಯ್ಡ್ರಿ ಮಾಡೋದ್ರ ಜೊತೆ ಇದಕ್ಕೆ ನೀವು ಯಾವ ಸ್ಯಾರೀಸ್ ಮೇಲೆ ವರ್ಕ್ ಮಾಡ್ಬೋದಾ, ಕ್ಲಾತ್ ಮೇಲೆ, ಪಿಲ್ಲೋ ಕವರ್, ಚೂಡಿದಾರ್ ಮೇಲೆ, ನಾನು ಎಲ್ಲನೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿನೇ ಹೇಳ್ತೀನಿ. ಈಗ ತುಂಬ ಚಾನಲ್ಸ್ ಅವರು ನಿಮಗೆ ಬರೀ ಡಿಸೈನ್ಸ್ ಮಾತ್ರ ತೋರಿಸ್ತಾರೆ, ಬಟ್ ಅದು ನಿಮ್ಗೆ ಎಲ್ಲಿ ಯೂಸ್ ಆಗುತ್ತೆ, ಹೇಗೆ ಅದನ್ನ ನೀವು ಯೂಸ್ ಮಾಡ್ಕೋಬೇಕಂತ ಗೊತ್ತಾಗೋದಿಲ್ಲ. ಬಟ್ ಅದಕ್ಕೆ ನಾನು ಎಲ್ಲನೂ ಬಿಡಿಸಿ ಹೇಳ್ತೀನಿ. ಈಗ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ ಅಟ್ಲೀಸ್ಟು. ಈಗ ನೀವು ಬೇರೆ ಸುಮ್ಮನೆ ಡಿಸೈನ್ ನೋಡ್ತೀರಾ, ಆದರೆ ನಿಮ್ಗೆ ಎಲ್ಲಿ ಮಾಡ್ಕೋಬೇಕು, ಹೆಂಗೆ ಮಾಡ್ಕೋಬೇಕಂತ ಐಡಿಯಾ ಇರಲ್ಲ. ಸೊ ಎಲ್ಲ ನಿಮ್ಗೆ ಬಿಡಿಸಿ ಹೇಳಿದ್ರೆ ನೀಟಾಗಿ ನಾವು ಈ ಥರದಕ್ಕೆ ನಾವು ಮಾಡ್ಕೋಬೋದು ಅಂತ ಒಂದು ಐಡಿಯಾ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಕ್ರಾಸಿಂಗ್ಸಲ್ಲಿ ಮಾತ್ರ ನೀವು ಸ್ವಲ್ಪ ಚಿಕ್ಕದಾಗೆ ತೊಗೋಬೇಕು. ಆವಾಗ ನಿಮಗೆ ನೀಟಾಗಿ ಕರು ಲೈನ್ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಕಟ್ ಆದಂಗೆ ಕಾಣುತ್ತೆ. ನೋಡಿ, ನಿಧಾನ ತಗೋಬೇಕು. ತಗೊಳೋವಾಗ ಹುಷಾರು, ಕೈ ಕೆಳಗಡೆ ಇಟ್ಕೊಂಡಿದ್ರೆ ಚುಚ್ಕೋತೀರಾ, ನೋಡ್ಕೋಬೇಕು. ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ನೀವು ಚೆನ್ನಾಗಿ ಒಂದು ವೇಸ್ಟ್ ಕ್ಲಾತಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೋಡಿ, ನಾನು ಹಂಗೆ ಪಕ್ಕ ತೊಗೊಂಡು ನೆಕ್ಸ್ಟ್ ಬಳ್ಳಿನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿಧಾನ ಮಾಡ್ಕೊಳ್ಳಿ. ಆದಷ್ಟು ಸ್ವಲ್ಪ ನಿಮಗೆ ಡಿಸ್ಟೆನ್ಸು ಕಣ್ಣು ಅಂದಾಜಲ್ಲೇ ಸ್ವಲ್ಪ ಸೇಮ್ ತೊಗೊಳ್ಳೋ ಥರ ನೀವು ಮಾಡ್ಕೊಳ್ಳಿ. ಯಾಕಂದರೆ ಒಂದು ದೊಡ್ಡದು ಒಂದು ಚಿಕ್ಕದು ಆದರೆ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಮೆಷರ್ಮೆಂಟ್ ತೊಗೊಳಕ್ಕಾಗೋದಿಲ್ಲ. ಸೊ ನೀವು ಮಾಡೋವಾಗಲೇ ಹಾಗೆ ಅಂದಾಜಲ್ಲೇ ನೀವು ತೊಗೋಬೇಕಾಗುತ್ತೆ. ನೋಡಿ, ಈಗ ಬಳ್ಳಿ ಆಯಿತು. ಇವಾಗ ನಾನು ಕಮಲ್ ಡಿಸೈನ್ ಮಾಡ್ತಾಯಿದ್ದೀನಿ. ಹಿಂದೆ ಎಲ್ಲ ನಾನು ತೋರಿಸಿದ್ದೀನಿ. ಈ ಥರ ಡಿಸೈನ್ ಹಾಕ್ಕೊಂಡು ಲೈನ್ ಥರ ಫಸ್ಟು ಸ್ಟಿಚಸ್ನ ಉದ್ದುದಕ್ಕೆ ಹಾಕೋಬೇಕು. ಅದನ್ನು ನಾನು ಹಾಕೋತಾ ಇದ್ದೀನಿ. ಇವಾಗ ನಿಧಾನಕ್ಕೆ ಹಾಕ್ಕೊಳ್ಳಿ, ಎಳ್ಕೋಬೇಡಿ ಜೋರಾಗಿ. ನೋಡಿ, ನಾನು ಶೇಡೆಡ್ ದಾರ ತೊಗೊಂಡಿದ್ದೀನಿ. ಅದರಲ್ಲೆಲ್ಲ ಮಲ್ಟಿ ಕಲರ್ಸ್ ಮಿಕ್ಸ್ ಇದೆ. ಏನಕ್ಕೆ ಅಂದರೆ ನೀವೊಂದು ಫ್ಲವರ್ ಹಾಕಿದಾಗ ನಿಮ್ಗೆ ಚೆನ್ನಾಗಿ ಕಾಣುತ್ತೆ. ಇವಾಗ ನೋಡಿ, ಬಿಟ್ಟು ಥ್ರೆಡ್ನ ತೊಗೊಳ್ಳೋದಷ್ಟೇ. ಒಂದು ಬಿಡೋದು, ಒಂದು ತೊಗೊಳ್ಳೋದು, ಒಂದು ಬಿಡೋದು, ಒಂದು ತೊಗೊಳ್ಳೋದು. ಸೇಮ್ ಚಾಪೆ ಎಣ್ದಂಗೆ ಎಣ್ಕೊತ ಹೋಗೋದು.
ಇದನ್ನು ಮಾತ್ರ ನೀವು ಜೋರಾಗಿ ಎಳಿಲೇಬಾರ್ದು, ಎಲ್ಲ ಒಂದು ಕಡೆಗೆ ಬಂದ್ಬಿಡುತ್ತೆ ದಾರ. ಸೊ ನಿಧಾನಕ್ಕೆ ಒಂದೊಂದೇ ಪೇಷನ್ಸಿಂದ ನಿಧಾನಕ್ಕೆ ಮಾಡಬೇಕಾಗುತ್ತೆ. ಫ್ರೇಮ್ನೇ ಟರ್ನ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ನೀಡಲಲ್ಲಿ ಕೆಳಗಡೆ ಮಾಡ್ಕೊಳ್ಳಿ. ನಿಧಾನಕ್ಕೆ ಒಂದು ಬಿಟ್ಟು ನಿಧಾನ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ತುಂಬ ಕಾಂಪ್ಲಿಕೇಟೆಡ್ ಏನಿಲ್ಲ. ನಿಮ್ಗೆ ಒಂದೇ ಸಲ ಅಷ್ಟು ತೊಗೊಳಕ್ಕಾಗಲಿಲ್ಲ ಅಂದರೆ ಎರಡೆರಡೇ ತೊಗೊಳ್ಳಿ, ಪರವಾಗಿಲ್ಲ. ಒಂದೇ ಸಲ ನಾವು ಅಷ್ಟು ಕವರ್ ಮಾಡೋಕ್ಕಾಗೋದಿಲ್ಲ ಅಂದರೆ ಎರಡೆರಡೇ ತೊಗೋಬೋದು, ಇಲ್ಲ ಒಂದು ಬಿಟ್ಟು ಒಂದೊಂದೇ ಹಾಕ್ಕೊಬೋದು. ನಿಮ್ಗೆ ಹೆಂಗೆ ಕಂಫರ್ಟಬಲ್ಲೋ ಹಂಗೆ ಮಾಡ್ಕೊಳ್ಳಿ. ನಾನು ಮೆಥಡ್ ತೋರಿಸ್ತೀನಿ ಅಷ್ಟೇ, ಯಾವ ಥರ ಮಾಡಬೇಕಂತ. ವರ್ಕ್ ಮಾಡ್ಕೊಳ್ಳೋದು ನಿಮ್ಮ ಇಷ್ಟ. ನಿಮ್ಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನಂದರೆ, ನೀವು ಇವಾಗ ಒಂದು ಸ್ಟೆಪ್ ಹಾಕ್ತೀರಾ, ಇನ್ನೊಂದು ಸ್ಟೆಪ್ ಹಾಕೋವಾಗ ನೀಡಲಲ್ಲಿ ಹಿಂದೆಗಡೆ ಹಾಕಿರೋದನ್ನ ಸ್ವಲ್ಪ ಹಿಂದಕ್ಕೆ ಪುಷ್ ಮಾಡ್ಕೊಳ್ಳಿ. ಅದು ನೀಟಾಗಿ ಒಂದು ಕಡೆ ಹೋಗಿ ಸೆಟ್ ಆಗುತ್ತೆ ಅಷ್ಟೆ. ನೋಡಿ ಎಷ್ಟು ಚೆನ್ನಾಗಿ ಚಾಪೆ ಹೆಣ್ದಿರೋ ಥರ ಕಾಣ್ತಾ ಇದೆ. ನೋಡಿ ಫುಲ್ ಒಂದು ಸ್ಟಿಕ್ ಥರದ್ದು ಫುಲ್ ಕಂಪ್ಲೀಟ್ ಆಗೋವರೆಗೂ ಹಾಕಿ, ಆಮೇಲೆ ಅದನ್ನು ಬಿಟ್ಬಿಡಿ. ಮತ್ತು ನೆಕ್ಸ್ಟ್ ಹೈಟ್ ಇರೋದಕ್ಕೆ ಅದರಿಂದ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ಲುಕ್ ಆಗಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಿಧಾನ ಮಾಡ್ಕೋಬೇಕು. ಇದರಲ್ಲಿ ಸ್ವಲ್ಪ ಕಷ್ಟ ಆಗೋದು ಅಂದರೆ ಈ ಡಿಸೈನ್ ಕಂಪ್ಲೀಟ್ ಮಾಡೋದು. ಯಾಕಂದರೆ ಒಂದು ಫುಲ್ ಪೆಟಲ್ ನೀವು ಚಾಪೆ ಥರ ಎಣಿಬೇಕಾಗುತ್ತೆ. ನಿಧಾನಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಲುಕ್ ಚೆನ್ನಾಗಿ ಬರುತ್ತೆ. ನೋಡಿ 2 ಸ್ಟೆಪ್ ಕಂಪ್ಲೀಟ್. ನೀವು ಇದ್ರಲ್ಲಿ ನೋಡಿ ಮಲ್ಟಿ ಕಲರ್ ಥ್ರೆಡ್ ತೊಗೊಂಡಿರೋದ್ರಿಂದ ನಿಮಗೆ ಅದು ಫ್ಲವರು ಸ್ವಲ್ಪ 2D ಎಫೆಕ್ಟಲ್ಲಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಸಿಂಗಲ್ ತೊಗೊಂಡ್ರೆ ನಿಮಗೆ ಅದು ಡಿಫ್ರೆನ್ಸ್ ಗೊತ್ತಾಗಲ್ಲ. ಸಿಂಗಲ್ ಕಲರಲ್ಲೂ ಮಾಡ್ಬೋದು, ಬಟ್ ನಿಮ್ಗೆ ಅದು ಡಿಫ್ರೆನ್ಸ್ ಗೊತ್ತಾಗಬೇಕು, ಚೆನ್ನಾಗಿ ಕಾಣಬೇಕಂದ್ರೆ ಮಲ್ಟಿ ಕಲರ್ ಯೂಸ್ ಮಾಡಬೇಕು ಅಷ್ಟೇ. ನಿಧಾನಕ್ಕೆ ಮಾಡ್ಕೊತಾ ಹೋದರೆ ಆ ಕಲರು ನಿಮಗೆ ಶೇಡ್ ಚೆನ್ನಾಗಿ ಕಾಣುತ್ತೆ, ಡಿಸೈನು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಈ ಲಾಸ್ಟಲ್ಲಿ ಎಳೆಯುವಾಗ ಸ್ವಲ್ಪ ನಿಧಾನಕ್ಕೆ ಎಳ್ಕೊಳ್ಳಿ. ನೋಡಿ ನನಗೆ ಫೈನಲ್ ಲಾಸ್ಟ್ ಪೆಟಲ್ ಮಾಡ್ತಾಯಿದ್ದೀನಿ. ನೋಡಿ ಮಾಡ್ತಾನೆ ಎಷ್ಟು ಚೆನ್ನಾಗಿ ಡಿಸೈನ್ ಫಾರ್ಮೇಷನ್ ಆಯಿತು.
ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕೆಳಗಡೆಗೆ ಹಾಕ್ಕೊಂಡು ನಾಟ್ ಹಾಕಿದರೆ ಕಮಲ್ ಎಂಬ್ರಾಯ್ಡ್ರಿ ಡಿಸೈನ್ ಒಂದು ಪೆಟಲ್ಲು ಕಂಪ್ಲೀಟ್ ಆಯಿತು. ಈಗೆಲ್ಲ ಆಯಿತು. ನಾನೇನು ಮಾಡಿದೆ, ಎಲ್ಲ ಚೆನ್ನಾಗಿದೆ. ಈ ಇದು ಬಳ್ಳಿ ಥರ ಇದೆಯಲ್ಲ, ಅದಕ್ಕೊಂದು ಪಕ್ಷಿದು ಮೂತಿ ಥರ ಹಾಕೋಣ ಅಂದ್ಬಿಟ್ಟು ಹಾಗೆ ಜಸ್ಟ್ ನಾನು ಏನೂ ಸ್ಕೆಚ್ ಹಾಕ್ಕೊಂಡಿಲ್ಲ, ಹಂಗೆ ರ್ಯಾಂಡಮಾಗಿ ಮಾಡ್ತಾಯಿದ್ದೀನಿ. ಇದು ಹೇಳೋದು ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿ ಏನು ಬೇಕಾದರೂ ಮಾಡ್ಬೋದು. ಅದು ನವಿಲ್ದು ಮೇಲುಗಡೆ ರೆಕ್ಕೆ ಥರ ಕಾಣ್ತು, ಅದಕ್ಕೆ ನಾನು ಮಾಡಿದೆ ಇದಕ್ಕೊಂದು ಕೊಕ್ಕು ಥರ ಹಾಕ್ಬಿಡೋಣ ಅಂತ ಹಾಕಿದರೆ ನೋಡಿ ನೀಟಾಗಿ ಅದು ನಿಧಾನಕ್ಕೆ ಹಾಕ್ತಾಯಿದ್ದೀನಿ. ಜಸ್ಟ್ ನಾನು ಸ್ಯಾಟಿನ್ ಸ್ಟಿಚ್ ಹಾಕ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ಹಾಕ್ತಿರೋದ್ರಿಂದ ಅದು ನೀಟಾಗಿ ಪಕ್ಷಿದು ಮೂತಿ ಥರ ಬರ್ತಾಯಿದೆ. ಇದು ಹೇಳೋದು ನೀವು ಕ್ರಿಯೇಟಿವಿಟಿ, ನೀವು ಅದಕ್ಕೆ ಎಲ್ಲ ಥರ ಸ್ಟಿಚ್ಚು ನೀವು ನಿಧಾನಕ್ಕೆ ಕಲ್ತ್ಕೊಂಡ್ರೆ ನೀವು ಯಾವ ಥರ ಬೇಕಾದರೂ ಕ್ರಿಯೇಟಿವಿಟಿ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಡಿಸೈನ್ ಅಷ್ಟೇ ಹಾಕ್ಕೊಂಡಿದ್ದು, ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಯೋಚನೆ ಮಾಡಿ ಈ ಥರ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಒಂದ್ರದ್ದು ಮುಗೀತು. ಸಿಂಪಲ್, ಏನೂ ಎಫರ್ಟ್ ಇಲ್ಲ. ಒಂದು ಡಿಸೈನ್ ಹಾಕೋದ್ರಿಂದ ನಿಮಗೆ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಕಾಂಪ್ಲಿಕೇಟೆಡ್ ಸ್ಟಿಚಸ್ಸು ನೀವು ಕಲ್ತ್ಕೊಂಡು ಅದು ಮಾಡಿ ಯಾವುದಕ್ಕೆ ಮಾಡೋದು ಅಂತ ಯೋಚನೆ ಮಾಡಿ ಆಗಲ್ಲ. ನೀವು ಯಾವ ಥರ ಮಾಡ್ಬೋದು ಅಂತ ಸಿಂಪಲ್ ಸ್ಟಿಚಸಲ್ಲೇ ನೀವು ಯಾವ ಥರ ಗ್ರ್ಯಾಂಡಾಗಿ ಲುಕ್ ನೋಡಿ. ನನಗೆ ಎಫರ್ಟೇ ಹಾಕಿಲ್ಲ ನಾನು ಜಾಸ್ತಿ ಯಾವುದಕ್ಕೂ, ಅಂದರೂ ನೋಡಿ ಲುಕ್ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ನಿಮ್ಮ ಕ್ರಿಯೇಟಿವಿಟಿ, ಕಲರ್ ಕಾಂಬಿನೇಷನ್ನು ಯಾವ ಬಟ್ಟೆ ಮೇಲೆ ಮಾಡ್ತಿದ್ದೀರಾ ಅದನ್ನ ಸ್ವಲ್ಪ ನೀವು ಯೋಚನೆ ಮಾಡಿದರೆ ನೀಟಾಗಿ ತುಂಬ ಕಡಿಮೆ ಬಜೆಟಲ್ಲಿ ನೀವು ಈ ಥರ ಮಾಡ್ಕೋಬೋದು. ನಿಮಗೆ ಆ್ಯಂಕರ್ ಥ್ರೆಡ್ಡು ಒಂದು 4 ರುಪೀಸ್ 5 ರುಪೀಸ್ ಇರುತ್ತೆ ಅಷ್ಟೇ. ಒಂದು ಸೀರೆಗೆ ಎಷ್ಟು ಬೇಕಾಗುತ್ತೆ ನಿಮಗೆ, ಅದರಲ್ಲೂ 6 ಎಳೆ ಇರುತ್ತೆ, ಅದನ್ನು 3 ಎಳೆ ಆಗಿ 3 ಎಳೆ 2 ಡಿವೈಡ್ ಮಾಡ್ಕೋತೀರಾ. ಅದೊಂದು 20-30 ತೊಗೊಳ್ಳೋದು. ಸೀಕ್ವೆನ್ಸು 10 ರೂಪಾಯಿ ಗ್ರಾಮ್, 20 ರೂಪಾಯಿ 10 ಗ್ರಾಮ್ ಹಾಗಿರುತ್ತೆ. 10 ಗ್ರಾಮಿಗೆ 20 ರೂಪಾಯಿ ಸೀಕ್ವೆನ್ಸು. ನೋಡಿ ನಾನು ಅದಕ್ಕೆ ಇವಾಗ ಇದು ಪಕ್ಷಿದು ಮೂತಿ ಮಾಡಿದೆ, ಅದಕ್ಕೆ ಮಧ್ಯೆ ಒಂದು ಕಣ್ಣು ಥರ ಸೀಕ್ವೆನ್ಸ್ ಇಟ್ಟೆ. ಅದು ನೋಡಿ ಎಷ್ಟು ಚೆನ್ನಾಗಿ ಒಂದು ಪಿಕಾಕ್ ಫೇಸೇ ಕ್ರಿಯೇಟ್ ಆಗೋಯ್ತು. ಕಂಪ್ಲೀಟ್ ಆದಮೇಲೆ ನೋಡಿ ಈ ಥರ ಕಾಣುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.